ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಿದೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಬಂದ್ವಿ. ಅದು ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಂದು ಒಂದು 7 days ಕ್ಲಾಸಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ, ಹಾಗಾಗಿ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾವು ಕ್ಲಾಸಸ್ನ. ಮ್ಯಾಥ್ಸ್ ಸೆಕ್ಷನಲ್ಲಿ ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಇದು 16 ಕ್ಲಾಸ್ ಆಗಿದೆ. ಆಲ್ರೆಡಿ 15 ಪೇಪರ್ ಅಪ್ಲೋಡ್ ಆಗಿದೆ, ಇದು 16 ಕ್ಲಾಸ್ ಆಗಿದೆ. ಇನ್ನು ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ಲ, ಓಲ್ಡ್ ವಿಡಿಯೋಸ್ನ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಓಕೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇನ್ನು ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಏನಿದೆ ಇನ್ನೂ ಜಾಸ್ತಿ ಡೇಸ್ ಉಳಿದಿಲ್ಲ, ಇನ್ನು 20 ಡೇಸಲ್ಲಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 15 ಡೇಸ್ ಅಷ್ಟೇ ನಿಮಗೆ ಇರೋದು, ಇನ್ನು ಬಾಕಿ ಅಂದರೆ 15 ಡೇಸ್ ಅಷ್ಟರಲ್ಲಿ ನಿಮಗೆ ಏನಿದೆ ಎಕ್ಸಾಮ್ ಸಿಟಿ ಇನ್ಫಾರ್ಮೇಷನ್ ಅಪ್ಡೇಟು, ಇನ್ನು ನೆಕ್ಸ್ಟ್ ಆಲ್ ಟಿಕೆಟ್ ಕೂಡ ಬರುತ್ತೆ. ಇನ್ನು 20 ಡೇಸಲ್ಲಿ ನೀವು ಎಕ್ಸಾಮ್ನ ಮುಗಿಸ್ತೀರಾ. ಹಾಗಾಗಿ ಎಲ್ಲನೂ ಕೂಡ ಏನಿದೆ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂದರೆ ಇನ್ನು ರಿವಿಷನ್ ಕೂಡ ಸ್ಪೀಡಾಗಿ ಮಾಡಿ, ಎಲ್ಲನೂ ಕೂಡ ಪ್ರಿಪರೇಷನ್ ಚೆನ್ನಾಗಿ ಮುಗಿಸ್ಕೊಂಡು ಎಕ್ಸಾಮ್ನ ಅಟೆಂಡ್ ಆಗಿ ಒಳ್ಳೆ ಸ್ಕೋರ್ ಮಾಡಿ. ನೆಕ್ಸ್ಟ್ ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ. ಏನಿದೆ ಮೊದಲನೇ ಕ್ವಶನ್ನು, ಒಂದು ಚುನಾವಣೆಯ 2 ಅಭ್ಯರ್ಥಿಗಳಲ್ಲಿ ಒಬ್ಬನು 42% ಮತವನ್ನು ಪಡೆದು 640 ಮತಗಳಿಂದ ಸೋಲುತ್ತಾನೆ. ಚುನಾವಣೆಯಲ್ಲಿ ಇದ್ದ ಒಟ್ಟು ಮತಗಳು ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಪರ್ಸೆಂಟೇಜ್ ಮೇಲಿದೆ. ಪರ್ಸೆಂಟೇಜ್ ಮೇಲೆ ನಿಮಗೆ ಏನಿದೆ 5 ರಿಂದ 6 ಟಾಪಿಕ್ಸ್ ಬರುತ್ತೆ. ಏನಿದೆ ನಿಮಗೆ ಪರ್ಸೆಂಟೇಜ್ ಶೇಕಡಾವಾರು ಅನ್ನೋ ಒಂದು ಚಾಪ್ಟರ್ ಏನಿದೆ ಅದು ಬಂತು ಅಂದರೆ ನಿಮಗೆ 5 ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ 5 ಟಾಪಿಕ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಒಂದೇನಿದೆ ಫಸ್ಟು ಬೇಸಿಕ್ನ ನೋಡ್ಕೋಬೇಕಾಗುತ್ತೆ ನೀವು. ಇನ್ನು ನೆಕ್ಸ್ಟ್ ಏನಿದೆ ಸತತ ಹೆಚ್ಚಳ ಮತ್ತು ಸತತವಾಗಿ ಇಳಿಕೆ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಯಾವ ಥರ ಅಂದರೆ, ಒಬ್ಬ ವ್ಯಕ್ತಿಯ ಸಂಬಳ 1 ವರ್ಷದಲ್ಲಿ 20% ಏರಿಕೆ ಆಯಿತು, ನಂತರ 2ನೇ ವರ್ಷದಲ್ಲಿ 30% ಇಳಿಕೆ ಆಯಿತು. ಈ ಥರ ಏನು ಸಕ್ಸೆಸಿವ್ ಇನ್ಕ್ರೀಸ್ ಮತ್ತು ಸಕ್ಸೆಸಿವ್ ಡಿಕ್ರೀಸ್, ಇದು ಒಂದು ಟಾಪಿಕ್ ಆಗಿದೆ ನಿಮಗೆ. ಇನ್ನು ನೆಕ್ಸ್ಟ್ ಯಾವುದ್ರ ಮೇಲೆ ಬರುತ್ತೆ ಅಂದರೆ ಕ್ವಶನ್, ಈಗೇನಿದೆ ಎಲೆಕ್ಷನ್ ಚುನಾವಣೆ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಚುನಾವಣೆಯಲ್ಲಿ ಈ ಥರ ಕ್ವಶನ್ಸ್ ತೆಗಿತಾರೆ ನಿಮಗೆ, ಏನು ಬಂದಿದೆ ಆ ಕ್ವಶನ್ನು. ಇನ್ನು ನೆಕ್ಸ್ಟ್ ಇನ್ನು ಯಾವುದ್ರ ಮೇಲೆ ಕೇಳ್ಬೋದು ಅಂದರೆ ಜನಸಂಖ್ಯೆ ಮೇಲೆ ಕೇಳ್ತಾರೆ. ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ, ಒಂದು ರಾಜ್ಯದಲ್ಲಿ ಇಷ್ಟು ಜನಸಂಖ್ಯೆ ಇತ್ತು, ಇಷ್ಟು ವರ್ಷ ಆದಮೇಲೆ ಇಷ್ಟು ಜನಸಂಖ್ಯೆ ಏರಿಕೆ ಆಯಿತು. ನೆಕ್ಸ್ಟ್ ಶೇಕಡಾವಾರು ಇಳಿಕೆ ಎಷ್ಟು, ಶೇಕಡಾವಾರು ಏರಿಕೆ ಎಷ್ಟು, ಈ ಥರ ಕ್ವಶನ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಯಾವುದು ಅಂತ ನೋಡೋದಾದರೆ ಆದಾಯ ಮತ್ತು ವೆಚ್ಚಗಳ ಮೇಲೆ ಬರುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೇಲೆ ಬರುತ್ತೆ, ಅದು ಒಂದು ಟಾಪಿಕ್ ಆಗುತ್ತೆ. ಎಷ್ಟು ಟಾಪಿಕ್ ಹೇಳಿದೆ ಇವಾಗ ನಾನು? ಒಂದು ಬೇಸಿಕ್ಕು, ಇನ್ನು ನೆಕ್ಸ್ಟು ಸತತ ಇಂಕ್ರೀಸ್ ಮತ್ತು ಡಿಕ್ರೀಸ್, ಸತತವಾದ ಹೆಚ್ಚಳ ಅಥವಾ ಇಳಿಕೆ, ಇನ್ನು ನೆಕ್ಸ್ಟು ಚುನಾವಣೆ, ಇನ್ನು ನೆಕ್ಸ್ಟು ಜನಸಂಖ್ಯೆ, ಇನ್ನು ಯಾವುದಿದೆ ಆದಾಯ ಮತ್ತು ವೆಚ್ಚ. 5 ರಿಂದ 6 ಟಾಪಿಕ್ ಇದೆ. 6 ಟಾಪಿಕ್ಕನ್ನು ನೀವು ಕವರ್ ಮಾಡ್ಕೋಬೇಕು. SSGDಗಾದರೆ ಇದು ಅಷ್ಟನ್ನು ಕವರ್ ಮಾಡ್ಕೋಬೇಕು ನೀವು, 6 ಟಾಪಿಕ್ನು ಕೂಡ. 6 ಟಾಪಿಕಲ್ಲೂ ನಿಮಗೆ ಯಾವುದ್ರಲ್ಲಾದರೂ ಯಾವ ಟಾಪಿಕ್ಕಿಂದನಾದರೂ ಕ್ವಶನ್ ಬರ್ಬೋದು. ಯಾವ ಚಾಪ್ಟರಲ್ಲಿ? ಪರ್ಸೆಂಟೇಜ್ ಚಾಪ್ಟರಲ್ಲಿ. ಓಕೆ, ಕ್ವಶನ್ ಕಡೆ ಹೋಗೋಣ, ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ಏನಿದೆ, ಒಂದು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳಿದ್ದಾರೆ. ಒಬ್ರು ಏನಾಗಿರ್ತಾರೆ, ಗೆದ್ದಿರ್ತಾರೆ, ಇನ್ನೊಬ್ಬರು ಸೋತಿರ್ತಾರೆ. ಎಕ್ಸಾಂಪಲಾಗಿ ನಾವು AB ಅಂತ ತಗೊಳ್ಳೋಣ. A ಮತ್ತು ಇನ್ನೊಬ್ಬ B, 2 ಕ್ಯಾಂಡಿಡೇಟ್ಸ್ ಇದ್ದಾರೆ. ಅಲ್ಲಿ ಏನಾಗಿದೆ ಅಂತೆ, ಒಬ್ಬ 42% ಮತಗಳನ್ನು ಪಡೆದು 640 ಮತಗಳಿಂದ ಸೋಲುತ್ತಾನಂತೆ. ಇನ್ನು ನೆಕ್ಸ್ಟು ನಾವು ಮೊದಲು ಒಂದು ಎಲೆಕ್ಷನ್ ಅಥವಾ ಒಂದು ಚುನಾವಣೆ ಅಂದರೆ ಒಟ್ಟು ಮತಗಳು ಅಂದರೆ ಎಷ್ಟಕ್ಕೆ ಫೈಂಡ್ ಔಟ್ ಮಾಡಬೇಕು ನಾವು? 100ಗೆ ಫೈಂಡ್ ಔಟ್ ಮಾಡಬೇಕು. ಈ 100ಅಲ್ಲಿ ಸೋತವನು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾನೆ? ಸೋತವನು A ಅಂದ್ಕೊಳ್ಳೋಣ. ಇವನು 42% ತೊಗೊಂಡು ಸೋತಿದ್ದಾನೆ ಅಂದರೆ, ಇನ್ನು ನೆಕ್ಸ್ಟು ಗೆದ್ದವನು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತಾನೆ? ಅವಾಗ ಗೆದ್ದವನು 58% ತೊಗೊಂಡಿರ್ತಾನೆ. ಇನ್ನು ನೆಕ್ಸ್ಟು 42 + 58 ಎಷ್ಟಾಗುತ್ತೆ? 100 ಆಗುತ್ತೆ. ಸೋತವನು 42% ತೊಗೊಂಡು ಸೋತಿದ್ದಾನೆ ಅಂದರೆ, ಇನ್ನು ನೆಕ್ಸ್ಟ್ ಉಳಿದಿದ್ದೆಲ್ಲ ಯಾರ್ದಾಗಿರುತ್ತೆ? 100ಅಲ್ಲಿ ಗೆದ್ದವನ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಏನು ಹೇಳ್ತಿದ್ದಾರೆ ಇಲ್ಲಿ? ಸೋತವನು 640 ಮತಗಳಿಂದ ಸೋತಿದ್ದಾನೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಿದೆ, ಈ 42 ಮತ್ತು 58 ಡಿಫ್ರೆಂಟ್ ಎಷ್ಟಿದೆ? ವ್ಯತ್ಯಾಸ 640 ಮತಗಳಿಂದ ಸೋತಿರೋದ್ರಿಂದ ಇವನು, ನಾವು ಇವಾಗ ಏನಿದೆ ಈ ಸೋತವನು ಮತ್ತು ಗೆದ್ದವನ ಪರ್ಸೆಂಟೇಜ್ನ ಡಿಫ್ರೆನ್ಸ್ ತೆಗಿಬೇಕು. ಯಾವ ಥರ ಅಂದರೆ, ಈ 42 ಮತ್ತು 58 ಡಿಫ್ರೆಂಟ್ ಎಷ್ಟಾಗುತ್ತೆ ಅನ್ನೋದು ನೋಡಬೇಕು ನಾವು. ವ್ಯತ್ಯಾಸ 16 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅವರು? ಈಗ ಡಿಫ್ರೆಂಟ್ ಎಷ್ಟು ಬಂತು? ವ್ಯತ್ಯಾಸ 16 ಬಂತು. 16 ಅಂದರೆ ಎಷ್ಟಂತ ಹೇಳ್ತಿದ್ದಾರೆ? 640 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಕೇಳ್ತಿರೋದೇನು ನಮಗೆ ಕ್ವಶನ್ನ? ಚುನಾವಣೆಯಲ್ಲಿದ್ದ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ. ಚುನಾವಣೆಯಲ್ಲಿ ಒಟ್ಟು ಮತಗಳಂದರೆ ಎಷ್ಟಿರುತ್ತೆ? ಯಾವತ್ತು ಎಷ್ಟಕ್ಕೆ ಫೈಂಡ್ ಔಟ್ ಮಾಡಬೇಕು ನಾವು? 100ಗೆ ಫೈಂಡ್ ಔಟ್ ಮಾಡಬೇಕು. ಇನ್ನು ನೆಕ್ಸ್ಟು 16 ಮತ್ತು 640 ಅಂದರೆ ಏನಾಗಿದೆ ಇಲ್ಲಿ? 16 4 64 1 0 ಇಂಟು 40 ಆಗಿದೆ ಇಲ್ಲಿ.
ಇಲ್ಲೂ ಕೂಡ ನಾವು ಇಂಟು 40 ಮಾಡೋಣ. ಈ 100ಕ್ಕೆ ಎಷ್ಟು ಬರುತ್ತೆ? 4,000. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಇನ್ನೊಮ್ಮೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಚುನಾವಣೆ ಅಂದರೆ ಅಲ್ಲಿ 100% ಇರುತ್ತೆ. ಯಾವತ್ತು ವೋಟ್ಗಳಾಗಲಿ ಎಲೆಕ್ಷನ್ ನಡೆಯುವ ಮತಗಳಾಗಲಿ 100ಗೆ ಫೈಂಡ್ ಔಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸೋತವನು 42%ನ ತಗೊಂಡು ಸೋತಿದ್ದಾನೆ ಅಂದರೆ ಆ 100ಅಲ್ಲಿ ಉಳಿದಿರೋದೆಲ್ಲ ಯಾರ್ದಾಗಿರುತ್ತೆ? ಗೆದ್ದವನ್ದಾಗಿರುತ್ತೆ. 42 ತಗೊಂಡು ಸೋತಿದ್ದಾನೆ ಅಂದರೆ ಗೆದ್ದವನು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತಾನೆ? 58% ತೊಗೊಂಡಿರ್ತಾನೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಸೋತವನು 640 ಮತಗಳಿಂದ ಸೋತಿದ್ದಾನೆ ಅಂದರೆ ಈ ಗೆದ್ದವನು ಮತ್ತು ಸೋತವನ ಪರ್ಸೆಂಟೇಜ್ನ ಡಿಫ್ರೆಂಟ್ ತೆಗಿಬೇಕು, ನಾವು ವ್ಯತ್ಯಾಸ ತೆಗಿಬೇಕು. ಎಷ್ಟು ಬರುತ್ತೆ? 42 ಮತ್ತು 58 ಡಿಫ್ರೆಂಟು. 58ರಲ್ಲಿ 42ಅನ್ನು ಕಳೆದ್ರೆ 16 ಬರುತ್ತೆ. ಇನ್ನು ನೆಕ್ಸ್ಟ್ ನಾವು ಎಷ್ಟು ಮತಗಳಿಂದ ಸೋತಿದ್ದಾನೆ? 640 ಮತಗಳಿಂದ. ಹಾಗಾಗಿ ನಾವು ಈ 640ಅನ್ನು 16ರಿಂದ ಡಿವೈಡ್ ಮಾಡಿದರೆ ನಮಗೇನು ಬರುತ್ತೆ? 40 ಬರುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಕೇಳಿರೋದೇನು ಕ್ವಶನ್ನ? ಚುನಾವಣೆಯಲ್ಲಿದ್ದ ಒಟ್ಟು ಮತಗಳೆಷ್ಟು ಅಂತ. ಹಾಗಾಗಿ ನಾವು ಈ ಬಂದಿರೋ 40ಕ್ಕೆ ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ? 4,000. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಏನಿದೆ? ಮ್ಯಾಥ್ಸ್, ಗಣಿತದ ಲೆಕ್ಕಗಳು ಅಥವಾ ಗಣಿತದ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಬೇಕು, ಬಿಡ್ಸಕ್ಕೆ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಮೊದಲು ಪರೀಕ್ಷೆದಲ್ಲಾಗಲಿ ಅಥವಾ ನೀವು ಕಲಿಯೋಕಾರ ಅಥವಾ ನೀವು ಸ್ಟಡಿ ಮಾಡ್ತಿದ್ದೀರ ಇವಾಗ ಆಗಲಿ ಕ್ವಶನ್ ಏನು ಕೊಟ್ಟಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಬರಬೇಕು ನಿಮಗೆ. ಯಾವ ಥರ ಅಂದರೆ ಕ್ವಶನಲ್ಲಿ ಏನನ್ನು ಕೇಳಿದ್ದಾನೆ, ಮತ್ತು ನೆಕ್ಸ್ಟು ಮ್ಯಾಥ್ಸ್ ಗಣಿತ ಅಂದರೆ ಏನು? ಒಂದನ್ನು ಕೊಟ್ಟು ಅದಕ್ಕೆ ಹೋಲಿಕೆ ಮಾಡಿ ಇನ್ನೊಂದನ್ನು ಕಂಡುಹಿಡಿಯಕ್ಕೆ ಕೊಡ್ತಾರೆ ನಮಗೆ. ಒಂದನ್ನು ಕೊಟ್ಟಿರ್ತಾರೆ, ಅದ್ರ ಬೇಸ್ ಮೇಲೆ ಇನ್ನೊಂದನ್ನು ಕಂಡುಹಿಡಿಯಕ್ಕೆ ಹೇಳ್ತಾರೆ. ಯಾವುದನ್ನು ಕೊಟ್ಟಿದ್ದಾರೆ, ಯಾವುದನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ಈ ಕಾನ್ಸೆಪ್ಟ್ ನಿಮಗೆ ಮೊದಲು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಕ್ವಶನ್ ನೋಡಿದ ತಕ್ಷಣ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಯಾರನ್ನು ಕೊಟ್ಟಿದ್ದಾರೆ, ಯಾರದ್ದು ಕೇಳಿದ್ದಾರೆ. ಈಗ ಒಂದು ಕ್ವಶನ್ ಎಕ್ಸಾಂಪಲ್ ನಿಮಗೆ A ಆ್ಯಂಡ್ B ಅಂತ 2 ವಿದ್ಯಾರ್ಥಿಗಳಿರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರದ್ದು ಏನೋ ಪರ್ಸೆಂಟೇಜ್ ಮೇಲೆ ಕ್ವಶನ್ ಬಂದಿದೆ ನಿಮಗೆ ಎಕ್ಸಾಮಲ್ಲಿ, ಏನು ಮಾರ್ಕ್ಸು ಎಷ್ಟು ಅನ್ನೋದು. A ಮಾರ್ಕ್ಸ್ ಕೊಟ್ಟಿರ್ತಾರೆ, A ಮಾರ್ಕ್ಸ್ 10 ಆಗಿದ್ದರೆ B ಮಾರ್ಕ್ಸ್ ಎಷ್ಟು ಅಂತ ಕೇಳಿರ್ತಾರೆ ನಿಮಗೆ. ಆ ಥರ ನಿಮಗೆ ಯಾರ್ದನ್ನು ಕೊಟ್ಟು ಯಾರ್ದನ್ನು ಕೇಳ್ತಿದ್ದಾರೆ, ಏನನ್ನು ಕೊಟ್ಟು ಏನನ್ನು ಕೇಳ್ತಿದ್ದಾರೆ ಅನ್ನೋದು ಮೊದಲು ನಿಮಗೆ ಅರ್ಥ ಆಗಬೇಕು. ಹಾಗಾದರೆ ಮಾತ್ರ ನಿಮಗೆ ಮ್ಯಾಥ್ಸು ಕಲಿಯೋಕ್ಕಾಗೋದು, ಅರ್ಥನೂ ಆಗೋದು, ನಿಮಗೆ ಪ್ರಾಬ್ಲಮ್ಮು ಬಿಡ್ಸೋಕೆ ಬರೋದು. ಮ್ಯಾಥ್ಸ್ ಪ್ರಾಬ್ಲಮ್ ಲೆಕ್ಕನೇ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬಿಡ್ಸೋಕೆ ಬರಲ್ಲ. ಓಕೆ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ? ಒಂದು ಕ್ವಶನ್ ಇದೆ ಅಂದರೆ ಆ ಕ್ವಶನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಅಂದರೆ ಮೊದಲು ತಿಳ್ಕೊಳ್ಳೋಕೆ ಟ್ರೈ ಮಾಡಿರಿ, ಅದು ಏನಿದೆ ಕ್ವಶನಲ್ಲಿ ಅನ್ನೋದನ್ನ. ಆಟೋಮೆಟಿಕ್ ಏನಿದೆ ಕ್ವಶನಲ್ಲಿ ಅನ್ನೋದು ಗೊತ್ತಾಯಿತು ಅಂದರೆ ಅಲ್ಲಿ ನೀವು ಪ್ರಾಬ್ಲಮ್ನ 50% ಅರ್ಥ ಮಾಡ್ಕೊಳೋದ್ರಲ್ಲೇ ಬಿಡಿಸಿರ್ತೀರ. ಇನ್ನು ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ಇನ್ನು 50% ನಿಮ್ಮ ಕೈಲಿ ವರ್ಕ್ ಇರುತ್ತೆ ಅಷ್ಟೇ. 50% ನೀವು ಅರ್ಥ ಮಾಡ್ಕೊಳೋದ್ರಾಗೆ ಪ್ರಾಬ್ಲಮ್ ಬಿಡಿಸಿರ್ತೀರ. ಇನ್ನು 50% ನೀವು ವರ್ಕ್ ಮಾಡಿಬಿಟ್ರೆ, ರೈಟ್ ಮಾಡಿಬಿಟ್ರೆ ಮುಗೀತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 2ನೇ ಕ್ವಶನ್ನು. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ, ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲಿದೆ. ಕ್ವಶನ್ ಏನಿದೆ ಅಂತ ನೋಡೋಣ. A:B = 7:4. ನೆಕ್ಸ್ಟು A+B, ನೆಕ್ಸ್ಟ್ A-B ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸಾಲ್ವ್ ಮಾಡೋಣ. A:B. A ಎಷ್ಟಿದೆ? 7 ಇದೆ. B ಎಷ್ಟಿದೆ? 4 ಇದೆ. ಓಕೆ, ನಮಗೇನು ಕೇಳಿರೋದು? A+B ನೆಕ್ಸ್ಟು A-B ಕೇಳಿದ್ದಾರೆ. A+B ಎಷ್ಟಾಗುತ್ತೆ? A ಎಷ್ಟಿದೆ? 7 ಇದೆ. ಮತ್ತು B ಎಷ್ಟಿದೆ? 4 ಇದೆ. A+B ಅಂದರೆ 7 + 4 ಎಷ್ಟಾಗುತ್ತೆ? 11 ಆಗುತ್ತೆ. ಇನ್ನು ನೆಕ್ಸ್ಟು A-B ಅಂತ ಹೇಳಿದ್ದಾರೆ. A ಎಷ್ಟಿದೆ? 7 ಇದೆ. B ಎಷ್ಟಿದೆ? 4 ಇದೆ. 7ಅಲ್ಲಿ 4 ಮೈನಸ್ ಆದರೆ ಎಷ್ಟು ಬರುತ್ತೆ? ನಮಗೆ 3 ಬರುತ್ತೆ. ಏನಾಗುತ್ತೆ ನಮ್ಮ ಆನ್ಸರು? 11:3. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 11:3. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ, 3rd ಕ್ವಶನು ಸಿಂಪ್ಲಿಫಿಕೇಷನ್ ಮೇಲಿದೆ. ಕ್ವಶನ್ ಹಾಕೋಣ. 45 / 15 × 13 ಅಂತ ಇದೆ. ಏನಿದೆ? ನಾವು ಫಸ್ಟ್ ಯಾವುದನ್ನು ಮಾಡಬೇಕು? ಇಂಟು ಮತ್ತು ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಬೈ ಮಾಡಬೇಕು. 15 ಮತ್ತು 45 ಇದೆ. 15 ಒಂದಲೇ 15 ಮೂರಲೇ 45 ಆಗುತ್ತೆ. ಇನ್ನು ನೆಕ್ಸ್ಟ್ ಇಂಟು 13ಕ್ಕೆ 13. 13 ಮೂರಲೇ ಎಷ್ಟಾಗುತ್ತೆ? 13 ಮೂರಲೇ 39. ಯಾವ ಆಪ್ಷನಲ್ಲಿದೆ? 39. ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 39. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ 4th ಕ್ವಶನ್ ಏನಿದೆ, 2 ಸಂಖ್ಯೆಗಳ ಉತ್ಪನ್ನ 720 ಆಗಿದೆ. ಅವುಗಳಲ್ಲಿ ಮಾಸಾಹ 4 ಆಗಿದ್ದರೆ ಲಾಸಾಹ ತಿಳಿಸಿ ಅಂತ ಇದೆ. ಏನಿದೆ ನಿಮ್ಗೆ ಇವಾಗ? HCF ಕೊಟ್ಟಿದ್ದಾರೆ. HCF ಎಷ್ಟಿದೆ? HCF 4 ಇದೆ.
ನೆಕ್ಸ್ಟು ಉತ್ಪನ್ನ ಅಂದರೆ ಏನಿದೆ ಪ್ರಾಡಕ್ಟ್ ಗುಣಲಬ್ಧ ಎಷ್ಟಿದೆ 720 ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇವಾಗ ಅವ್ರಿಗೆ ಏನು ಕೇಳ್ತಿದ್ದಾರೆ, HCF LCM ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ, LCM ಕೇಳ್ತಿದ್ದಾರೆ. ನಿಮ್ಗೆ ಇವಾಗ LCM ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ HCF ಏನಿದೆ 4 ಇದೆ. ಈ HCF ಇಂದ ನೀವು ಪ್ರಾಡಕ್ಟ್ ಗುಣಲಬ್ಧ ಏನಿದೆ 720 ಡಿವೈಡ್ ಮಾಡಿದರೆ ನಿಮಗೆ LCM ಸಿಗುತ್ತೆ. ಎಷ್ಟಾಗುತ್ತೆ, 4 1 4 ಎಷ್ಟು ಉಳಿತು, 3 ಉಳಿತು, 32 ಆಯಿತು. 4 8 32, 1 0 0 ಎಷ್ಟಾಯಿತು, 180 180. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ, ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅನುಪಾತ 20:25 ಆಗಿದ್ದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಪ್ರಾಬ್ಲಮ್ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲಿದೆ ಕ್ವಶನ್ನು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಇಲ್ಲಿ ಹೇಳ್ತೀನಿ, ಕೇಳಿ ಮೊದಲು. ಈ 20 ಮತ್ತು 25ರಿಂದ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ, ಅರ್ಥ ಆಗಲಿಲ್ಲ ಈ ಕ್ವಶನ್ ಅಂದರೆ, ಇಲ್ಲಿ ಸೆಲ್ಲಿಂಗ್ ಮತ್ತು ಇಲ್ಲಿ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಎರಡನ್ನೂ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ, ಒಂದು ಕಾಸ್ಟ್ ಪ್ರೈಸು ಕೊಟ್ಟಿದ್ದಾರೆ, ಇನ್ನೊಂದು ಸೆಲ್ಲಿಂಗ್ ಪ್ರೈಸು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಪ್ರಾಫಿಟ್ ಎಷ್ಟಾಗಿದೆ, ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಇಲ್ಲೇನಿದೆ, ನೀವು ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಹೇಳ್ತಿದ್ದಾರೆ, 20 ಇದೆ, ಸೆಲ್ಲಿಂಗ್ ಪ್ರೈಸು 25. ಓಕೆ, ಏನಿದೆ ನೆಕ್ಸ್ಟು, ಈ 20 ರೂಪಾಯಿ ಏನಿದೆ, ಈ 20 ರೂಪಾಯಿಗೆ ನೀವು ಒಂದು ವಸ್ತುವನ್ನು ತಂದಿದ್ದೀರಾ ಅಂಗಡಿಯಿಂದ. ನೆಕ್ಸ್ಟು ನಿಮ್ಮ ಮನೆಯಲ್ಲಿರೋರು ಯಾರೋ ಒಬ್ಬರು ಅದನ್ನು ನನಗೆ ಕೊಡೋ, ನೆಕ್ಸ್ಟು ನಿನಗೆ ಅಮೌಂಟ್ ತಗೋ ನನಗೆ ಕೊಡೋ ಅಂತ ಕೇಳ್ತಿದ್ದಾರೆ. ಆಗ ನೀವು ಏನು ಮಾಡಿದ್ದೀರಾ, ಅವರಿಗೆ 20 ರೂಪೀಸ್ ತಂದು 20 ರೂಪಾಯಿಗೆ ತಂದು 25ಕ್ಕೆ ಮಾರಾಟ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿರೋರಿಗೆ. ನಿಮಗೆ ಅಲ್ಲಿ ಎಷ್ಟು ರೂಪಾಯಿ ಪ್ರಾಫಿಟ್ ಆಯಿತು, ಎಷ್ಟು ರೂಪಾಯಿ ಲಾಭ ಆಯಿತು, 5 ರೂಪಾಯಿ ಲಾಭ ಆಯಿತು. ಓಕೆ, ಇಲ್ಲಿ ಅದೇ ಇರೋದು ಪ್ರಾಬ್ಲಮ್ಮಲ್ಲಿ, ಅರ್ಥ ಮಾಡ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಎಷ್ಟಿದೆ, 20 ಇದೆ, 25 ಏನಿದೆ ಸೆಲ್ಲಿಂಗ್ ಪ್ರೈಸ್ ಇದೆ. ಈ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ನಮಗವರು, ಇದಕ್ಕೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಯಾವುದಕ್ಕೆ, 20ಕ್ಕೆ ತಂದು 25ಕ್ಕೆ ಮಾರಿದ್ದೀರಾ ಅಂದರೆ ನಿಮಗೆ ಎಷ್ಟು ಪರ್ಸೆಂಟೇಜ್, ಎಷ್ಟು ಶೇಕಡಾವಾರು ಲಾಭ ಆಗಿದೆ ಅಂತ. ಎಷ್ಟಕ್ಕೆ ತಂದಿದ್ರಿ, 20ಕ್ಕೆ ತಂದಿದ್ರಿ, ಮಾರಿದ್ದೆಷ್ಟು 25ಕ್ಕೆ. 25ರಲ್ಲಿ 20 ಮೈನಸ್ ಮಾಡಿದ್ರೆ ಏನು ಬರುತ್ತೆ, 5 ಬರುತ್ತೆ. ಇನ್ನು ನೆಕ್ಸ್ಟು, ಯಾವತ್ತೂ ಕೂಡ ನೀವು ಒಂದು ಪರ್ಸೆಂಟೇಜ್, ಒಂದು ಶೇಕಡಾವಾರು ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂದರೆ ಅದು ಯಾವತ್ತು ಕಾಸ್ಟ್ ಪ್ರೈಸ್ ಅಥವಾ ಕೊಂಡ ಬೆಲೆಗೆ ನೀವು ಫೈಂಡ್ ಔಟ್ ಮಾಡಬೇಕು. ತಂದಿದ್ದೆಷ್ಟು ಅಂಗಡಿಯಿಂದ ನೀವು, ಅಥವಾ ಕಾಸ್ಟ್ ಪ್ರೈಸ್ ಎಷ್ಟಿದೆ, ಇಲ್ಲಿ 20 ಇದೆ. ನೆಕ್ಸ್ಟು ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100. ಓಕೆ, ಇನ್ನು ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 5 1 5 4 20. ನೆಕ್ಸ್ಟು 4 1 4 25 100. ಎಷ್ಟು ಪರ್ಸೆಂಟೇಜ್ ನಿಮಗೆ ಪ್ರಾಫಿಟ್ ಆಯಿತು, 25%. 25% ಪ್ರಾಫಿಟ್ ಆಯಿತು. ಓಕೆ, ನೆಕ್ಸ್ಟ್ 6ನೇ ಕ್ವಶನಿಗೆ ಹೋಗೋಣ. ಜಾಸ್ತಿ ಏನಿದೆ ನೀವು ವಿತೌಟ್ ಫಾರ್ಮುಲಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಕಲೀರಿ, ಲೆಕ್ಕಗಳನ್ನ ವಿತೌಟ್ ಫಾರ್ಮುಲಾನೇ ಕಲೀರಿ. ಫಾರ್ಮುಲಾ ಕಲ್ತ್ಕೊಂಡು ಕೂತ್ರಿ, ಫಾರ್ಮುಲಾದಿಂದ ನೀವು ಎಕ್ಸಾಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂದರೆ ಟೈಮ್ ಭಾಳ ಹಿಡಿಯುತ್ತೆ. ಎಕ್ಸಾಮಲ್ಲಿ ನಿಮಗೆ ಲಿಮಿಟೆಡ್ ಟೈಮ್ ಇರುತ್ತೆ. 1 ಅವರ್ ಅಂದರೆ 1 ಅವರಿಗೆ ನಿಮ್ಮದು ಸಿಸ್ಟಮ್ ಏನಿದೆ ಆಟೋಮೆಟಿಕ್ ಆಫ್ ಆಗುತ್ತೆ. ಆಮೇಲೆ ನೀವು ಏನೇ ಮಾಡಿದರೂ ಆನ್ ಆಗೋಲ್ಲ. ಆಫ್ ಆಯಿತು ಒನ್ ಟೈಮ್ ಅಂದರೆ ಅದನ್ನ ಆನ್ ಮಾಡೋಕ್ಕೆ ಆಗೋಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಟೈಮ್ ಸೇವ್ ಮಾಡೋದನ್ನ ಮೊದಲು ಕಲೀರಿ, ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ. ಆಮೇಲೆ ನೀವು ಪ್ರಿಪ್ರೇಷನ್ ಆಗಿ ಎಲ್ಲನೂ ಎಕ್ಸಾಮ್ಗೆ ಸ್ಟಡಿ ಮಾಡಿ. ನೀವು ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಥವಾ ಒಂದು ಎಕ್ಸಾಮಿಗೆ ನೀವು ಸ್ಟಡಿ ಮಾಡ್ತಿದ್ದೀರಾ ಅಂದರೆ ನಿಮ್ದು ಏನಿರಬೇಕು ಗೊತ್ತಾ, ಮೊದಲು ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ, ಅಥವಾ ಟೈಮ್ ಯಾವ ಥರ ಸೇವ್ ಮಾಡಬೇಕು ಅನ್ನೋದು ಕಲೀರಿ. ಟೈಮ್ ಸೇವ್ ಮಾಡೋದು ನಿಮಗೆ ಗೊತ್ತಾಯಿತು, ಎಕ್ಸಾಮಲ್ಲಿ ಯಾವ ಥರ ಸೇವ್ ಮಾಡಿ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು ಅಂದರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಆಗೋಲ್ಲ. ನೀವೆಷ್ಟೇ ನೀವು 100ಗೆ 100% ಸ್ಟಡಿ ಮಾಡಿದ್ದೀರ, ಫುಲ್ಲು ಹಾರ್ಡ್ ವರ್ಕ್ ಇದೆ ನಿಮ್ಮದು ಅಂದರೂ ಕೂಡ ನಿಮ್ಮದು ಟೈಮ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋರು ನೀವು ಎಕ್ಸಾಮಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. 6ನೇ ಕ್ವಶನ್ ಏನಿದೆ, ಒಂದು ಅಸಲಿನ ಮೇಲೆ 3 ವರ್ಷಕ್ಕೆ ರೂಪಾಯಿ 1782 ಸರಳ ಬಡ್ಡಿ ದೊರೆತಾರೆ. ಅದೇ ಅಸಲಿಗೆ ಅದೇ ಬಡ್ಡಿ ದರದಲ್ಲಿ 10 ವರ್ಷಕ್ಕೆ ದೊರೆಯುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ, ಸಿಂಪಲ್ ಇಂಟ್ರೆಸ್ಟ್ ಮೇಲಿದೆ ಕ್ವಶನ್ನು. ಏನಿದೆ, 1782 ರೂಪಾಯಿ ಎಷ್ಟು ವರ್ಷಕ್ಕೆ, 3 ವರ್ಷಕ್ಕೆ ಅಂತ ಹೇಳ್ತಿದ್ದಾರೆ. 3 ವರ್ಷಕ್ಕೆ ಒಂದು ಮೊತ್ತದ ಮೇಲೆ, ಒಂದು ಅಸಲಿನ ಮೇಲೆ 1782 ರೂಪಾಯಿ ಸರಳ ಬಡ್ಡಿ ಬಂದಿದೆ ಅಂತೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ಅದೇ ಬಡ್ಡಿ ದರದಲ್ಲಿ ಅದೇ ಅಸಲಿಗೆ 10 ವರ್ಷಗಳಿಗಾಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಿದ್ದಾರೆ. ನಮಗಿವಾಗ ಏನು ಮಾಡಬೇಕು, ನಾವು ಫಸ್ಟ್ ಸ್ಟೆಪ್ ಅಂದರೆ ಅವ್ರು ಕೊಟ್ಟಿರೋದು 3 ವರ್ಷಗಳಿಗೆ ಎಷ್ಟು ಬಂದಿದೆ ಅಂತ ಸರಳ ಬಡ್ಡಿ. 3 ವರ್ಷಕ್ಕೆ ಎಷ್ಟು ಬಂದಿದೆ, 1782 ಬಂದಿದೆ ಅಂತ ಹೇಳ್ತಿದ್ದಾರೆ. ನಮಗೆ 1 ವರ್ಷಕ್ಕೆ ಎಷ್ಟಾಗಿದೆ, 1 ವರ್ಷಕ್ಕೆ ಎಷ್ಟು ಬಂದಿದೆ ಅನ್ನೋದು ಗೊತ್ತಾಗಬೇಕು ಮೊದಲು.
ನಮಗೆ 1 ವರ್ಷಕ್ಕೆ ಎಷ್ಟು ಬಂದಿದೆ ಸರಳ ಬಡ್ಡಿ ಅನ್ನೋದು ಗೊತ್ತಾಯಿತು ಅಂದರೆ ನಾವು ಆಮೇಲೆ ಈಸಿಯಾಗಿ ಇಂಟು 10 ಮಾಡಿ 10 ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ನಾವು ಇವಾಗ ಮೊದಲು 1 ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಏನಿದೆ 3 1s 3 5s 15, 3 1 3 5 15. ಎಷ್ಟು ಉಳಿತು? 2 ಉಳಿತು. 17ರಲ್ಲಿ 15 ಹೋದರೆ ಎಷ್ಟಾಯಿತು? 28 ಆಯಿತು. 3 9 27. ಇನ್ನು ನೆಕ್ಸ್ಟ್ ಎಷ್ಟು ಉಳಿತು? 1 ಉಳಿತು. 28ರಲ್ಲಿ 27 ಹೋದರೆ 1 ಉಳಿತು, 12 ಆಯಿತು. 3 ಎಷ್ಟು 12, 3 4 12. 1 ವರ್ಷಕ್ಕೆ ಎಷ್ಟು ಬಂದಿದೆ? 1 ವರ್ಷಕ್ಕೆ 594 ರೂಪಾಯಿ ಬಂದಿದೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ? 10 ವರ್ಷಕ್ಕೆ ಎಷ್ಟು ಅಂತ. ಇವಾಗ ನಾವು ಇಂಟು 10 ಮಾಡೋಣ, ಈಸಿಯಾಗಿ ಆನ್ಸರ್ ಸಿಗುತ್ತೆ ನಮಗೆ. 594 ಇಂಟು 10 ಮಾಡಿದ್ರೆ ಏನು ಬರುತ್ತೆ? 5940. ಆನ್ಸರ್ ಈಸ್ 5940. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇ ಕ್ವಶನ್ನು. ನೆಕ್ಸ್ಟ್ 7th ಕ್ವಶನ್ ಏನಿದೆ? 7ನೇ ಕ್ವಶನ್ನು ಆವ್ರೇಜ್, ಸರಾಸರಿ ಮೇಲಿದೆ. ಪ್ರಾಬ್ಲಮ್ ಏನಿದೆ? ಕ್ವಶನ್ನು 7 ಮತ್ತು 13 ಎಕ್ಸ್ ಮತ್ತು 16 9ರ ಸರಾಸರಿ 10 ಆಗಿದ್ದರೆ ಎಕ್ಸ್ನ ಮೌಲ್ಯವೇನು? ಎಕ್ಸ್ನ ಮೌಲ್ಯವೇನು? ವ್ಯಾಲ್ಯೂ ಆಫ್ ದ ಎಕ್ಸ್ ಅಂತ ಕೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ನಮಗೆ ಎಷ್ಟು ನಂಬರ್ ಇದೆ ಅನ್ನೋದು ನೋಡ್ಕೋಬೇಕು ನೀವು ಮೊದಲಿಲ್ಲಿ. ಯಾವ್ದ್ಯಾವ್ದಿದೆ? 7 13 ಎಕ್ಸ್ 16 19. ಎಷ್ಟು ನಂಬರ್ ಇದೆ? 1 2 3 4 5. ಎಕ್ಸ್ನು ಸೇರಿಸ್ಕೊಂಡು ಎಷ್ಟಿದೆ? 5 ನಂಬರ್ ಇದೆ. 5 ನಂಬರ್ದು ಸರಾಸರಿ ಎಷ್ಟು ಹೇಳ್ತಿದ್ದಾರೆ? 10 ಅಂತ ಹೇಳ್ತಿದ್ದಾರೆ. 5 ಇಂಟು 10, 5 ಹತ್ತಲೇ ಎಷ್ಟಾಗುತ್ತೆ? 50 ಆಗುತ್ತೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಇವಾಗ? ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ. ಏನಿದೆ ಇಲ್ಲಿ ಕೊಟ್ಟಿರೋ 4 ನಂಬರ್ ಕೊಟ್ಟಿದ್ದಾರೆ. 1 ನಂಬರ್ ಹೈಡ್ ಆಗಿದೆ ಅಥವಾ ಎಕ್ಸ್ ಆಗಿದೆ, ಅದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ 5 ನಂಬರಲ್ಲಿ 4 ನಂಬರ್ ಯಾವುದು ಅಂತ ಅವರೇ ಕೊಟ್ಟಿದ್ದಾರೆ. ಯಾವ್ಯಾವುದು? 7 13 16 19 ಅಂತ. ಇನ್ನು ನೆಕ್ಸ್ಟ್ 1 ನಂಬರ್ ಯಾವುದು? ಎಕ್ಸ್ ಯಾವುದು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. 5 ಸಂಖ್ಯೆಗಳ ಸರಾಸರಿಯಲ್ಲಿ 50 ಬಂದಿದೆ. ಈ 4 ಸಂಖ್ಯೆಗಳನ್ನ ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ ಅನ್ನೋದನ್ನ ಮೊದಲು ನೋಡ್ಕೊಳ್ಳೋಣ ನಾವು. ಏನಿದೆ? ಈ 7 13 ಮತ್ತು 16 19 ಪ್ಲಸ್ ಮಾಡಿದರೆ ನಮಗೆ 45 ಬರುತ್ತೆ. ನಮಗೆ ಈ 5 ಸಂಖ್ಯೆಗಳ ಸರಾಸರಿ, ಒಟ್ಟು ಸರಾಸರಿಯಲ್ಲಿ ಎಷ್ಟು ಬಂದಿದೆ? 50 ಬಂದಿದೆ. ಈ 50ರಲ್ಲಿ ನಾವು 45 ಮೈನಸ್ ಮಾಡಿದರೆ ನಮ್ಗೆ ಏನು ಬರುತ್ತೆ? 5 ಬರುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು? ನಮಗೆ 5. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನಿದೆ? 5 ಸಂಖ್ಯೆಗಳ ಸರಾಸರಿ ಎಷ್ಟಿದೆ? 10 ಇದೆ. 10 ಇಂಟು 5 ಮಾಡಿದಾಗ ಏನು ಬರುತ್ತೆ? 10 50 ಬಂತು. ಇನ್ನು ನೆಕ್ಸ್ಟ್ 1 ನಂಬರ್ ಎಕ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿರೋದ್ರಿಂದ ಅವರು ಇಲ್ಲಿ ಏನಿದೆ? 5 ಸಂಖ್ಯೆಗಳ ಒಟ್ಟು ಸರಾಸರಿಯಲ್ಲಿ 5 ಸಂಖ್ಯೆಗಳ ಒಟ್ಟು ಮೊತ್ತ ಇದೆ. ಇಲ್ಲಿ ಅವರು ನಂಬರ್ ಯಾವುದಾದ್ರು ಕೊಟ್ಟಿದ್ದಾರೆ? 4 ನಂಬರ್ ಕೊಟ್ಟಿದ್ದಾರೆ. 5 ಸಂಖ್ಯೆಗಳ ಒಟ್ಟು ಮೊತ್ತದಲ್ಲಿ 4 ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ಏನಿದೆ? 1 ನಂಬರು, ಆ ನಂಬರ್ ಯಾವುದು ಅನ್ನೋದು ಸಿಗುತ್ತೆ, ಎಕ್ಸು. ಅದೇ ಎಷ್ಟಾಗಿದೆ? 5. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. 8ನೇ ಕ್ವಶನ್ನು. ಒಂದು ಸಂಖ್ಯೆ 8% ಆಗಿದೆ, ಆ ಸಂಖ್ಯೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಆ ಸಂಖ್ಯೆ 8% ಎಷ್ಟಿದೆ? 440 ಆಗಿದೆ ಅಂತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಥವಾ ನಂಬರ್ ಯಾವುದು ಅಂತ ಕೇಳ್ತಿದ್ದಾರೆ. ಈ ಪ್ರಾಬ್ಲಮ್ನ ನಾವು ಕ್ರಾಸ್ ಮಲ್ಟಿಫಿಕೇಷನಿಂದ ಫೈಂಡ್ ಔಟ್ ಮಾಡೋಣ. ಏನು ಹೇಳ್ತಿದ್ದಾರೆ? 8% ಸಂಖ್ಯೆ ಎಷ್ಟು ಅಂತ ಹೇಳ್ತಿದ್ದಾರೆ? 8% ಸಂಖ್ಯೆ 440 ಆಗುತ್ತಂತೆ. ನೆಕ್ಸ್ಟು ಆ ನಂಬರ್ ಕೇಳ್ತಿದ್ದಾರೆ, ಯಾವ ಸಂಖ್ಯೆ ಅಂತ ತಿಳಿಸಿ ಅಂತ. ಆ ನಂಬರ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು 100ಗೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. ಕ್ರಾಸ್ ಮಲ್ಟಿಫಿಕೇಷನ್ನು 100. ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ಜೋಡಿ ಇರೋದನ್ನ ಮೇಲೆ ಬರ್ಕೋಬೇಕು, ಜೋಡಿ ಇಲ್ಲದನ್ನ ಕೆಳಗೆ ಬರ್ಕೋಬೇಕು. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 8 1 8 5 40. 44ರಲ್ಲಿ 40 ಹೋದರೆ 4 ಮತ್ತೆ ಉಳಿತು. ಎಷ್ಟಾಯಿತು? 40 ಆಯಿತು. 8 5 40. ಎಷ್ಟು ಉಳಿತು ನಮಗೆ? 100 ಇಂಟು 55, 100 ಇಂಟು 55 ಉಳಿತು. 100 ಇಂಟು 55 ಮಾಡಿದಾಗ ನಮ್ಗೆ ಏನು ಬರುತ್ತೆ? 55ಕ್ಕೆ 55 ಹಾಗೆ ಇಡಿ. ನೆಕ್ಸ್ಟ್ 2 0ಗೆ 0. 5500 ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. 9th ಕ್ವಶನ್ನು. ಒಂದು ಸಂಖ್ಯೆ 44% ಮತ್ತು ಅದೇ ಸಂಖ್ಯೆ 33% ನಡುವಿನ ವ್ಯತ್ಯಾಸ 286 ಆಗಿದ್ದರೆ ಆ ಸಂಖ್ಯೆಯ 20% ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಯಾವ್ಯಾವ ಸಂಖ್ಯೆ ಹೇಳ್ತಿದ್ದಾರೆ? ಏನು ಹೇಳ್ತಿದ್ದಾರೆ? 2 ಶೇಕಡಾವಾರು. ಏನು ಹೇಳ್ತಿದ್ದಾರೆ? 2 ಶೇಕಡಾವಾರು ಅಂತ ಹೇಳ್ತಿದ್ದಾರೆ. ಯಾವ್ಯಾವುದು? 44% ಮತ್ತು 33% ನಡುವಿನ ವ್ಯತ್ಯಾಸ ಹೇಳ್ತಿದ್ದಾರೆ. ಎಷ್ಟು ಅಂತ ಹೇಳ್ತಿದ್ದಾರೆ?
286 ಅಂತ ಹೇಳ್ತಿದ್ದಾರೆ. ಮೊದಲು ನಾವು ಈ 2 ಶೇಕಡಾವಾರು ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. 44 ಮತ್ತು 33 ನಡುವೆ ಎಷ್ಟು ಡಿಫ್ರೆಂಟ್ ಇದೆ ವ್ಯತ್ಯಾಸ? 11 ಇದೆ. ನೆಕ್ಸ್ಟ್ ಅವ್ರು ಹೇಳ್ತಿರೋದು ಎಷ್ಟು? ನಮಗೆ ಬಂದಿರೋದು 11, ಬಟ್ ಅವ್ರು ಹೇಳ್ತಿರೋದು 286 ಅಂತ. ನಮಗೆ ಬಂದಿರೋದು 11, ಅವ್ರು ಹೇಳ್ತಿರೋದು 286 ಅಂತ. ಇಲ್ಲಿ ಏನಾಗಿದೆ, ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ಆ ಸಂಖ್ಯೆಯ 20% ಎಷ್ಟಾಗುತ್ತೆ ಅಂತ. 20%. ಇಲ್ಲಿ ಏನಾಗಿದೆ, ಈ 11 286 ಅಂದರೆ ಇಂಟು 26 ಆಗಿದೆ. 26. ನೆಕ್ಸ್ಟ್ ನಾವು ಇಲ್ಲೂ ಕೂಡ ಇಂಟು 26 ಮಾಡೋಣ. 26 ಇಂಟು 2 ಎಷ್ಟಾಗುತ್ತೆ? 52 ಆಗುತ್ತೆ. 1 0ಗೆ 0 ಎಷ್ಟು ಬಂತು? 520. 520. 44% ಮತ್ತು 33% ನಡುವಿನ ವ್ಯತ್ಯಾಸ 286 ಆಗಿದ್ದರೆ ಆ ಸಂಖ್ಯೆಯ 20% ಎಷ್ಟಾಗುತ್ತೆ? 520. ಇನ್ನು ನೆಕ್ಸ್ಟ್ 10th ಕ್ವಶನ್ ನೋಡೋಣ. 10th ಕ್ವಶನ್ ಏನಿದೆ, ಶ್ಯಾಮನ ಅಂಕ ದಿವ್ಯನ ಅಂಕಗಳಿಗಿಂತ 25% ಹೆಚ್ಚು, ದಿವ್ಯನ ಅಂಕ ಶ್ಯಾಮ್ ಅಂಕಗಳಿಗಿಂತ ಎಷ್ಟು ಶೇಕಡ ಕಡಿಮೆ ಅಂತ ಕೇಳಿದ್ದಾರೆ. ನಾನು ಹೇಳಿದ್ದೀನಿ ನಿಮಗೆ, ಈ ಥರ ಎಕ್ಸಾಮ್ಸ್ ಮಾರ್ಕ್ಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಬರುತ್ತೆ, ಪರೀಕ್ಷೆಯ ಅಂಕಗಳ ಮೇಲೆ. ಯಾರ್ಯಾರಿದ್ದಾರೆ ಇಲ್ಲಿ? ಶ್ಯಾಮ್ ಇದ್ದಾನೆ, ನೆಕ್ಸ್ಟು ದಿವ್ಯ ಇದ್ದಾಳೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಶ್ಯಾಮ್ನ ಅಂಕವು ದಿವ್ಯನ ಅಂಕಗಳಿಗಿಂತ 25% ಹೆಚ್ಚು ಅಂತ ಹೇಳ್ತಿದ್ದಾರೆ. ಶ್ಯಾಮ್ನ ಅಂಕವು 25% ಹೆಚ್ಚು ಅಂದರೆ ದಿವ್ಯಂದು ಎಷ್ಟಾಗಿರಬೇಕು? 100 ಆಗಿರಬೇಕು. ನೆಕ್ಸ್ಟ್ 25% ಹೆಚ್ಚು ಅಂದರೆ ಶ್ಯಾಮ್ದು 125 ಆಗುತ್ತೆ. ಇದು ಏನಿದೆ, ಈ 125 ಮತ್ತು 100 ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಥವಾ ಲೆಕ್ಕ ಬಿಡಿಸೋಕ್ಕೆ ಲೆಂತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡೋಣ, ಸರಳೀಕರಿಸೋಣ. 25 4ಲೆ 100 ಆಗುತ್ತೆ, 25 5ಲೆ 125 ಆಗುತ್ತೆ. ಓಕೆ, ಎಷ್ಟು ಬಂತು ನಮಗೆ? ಫೈನಲಾಗಿ 5:4 ಬಂತು. ಇನ್ನು ನೆಕ್ಸ್ಟ್ ಇದನ್ನು ನಾವು ಶೇಕಡಾವಾರಕ್ಕೆ ಫೈಂಡ್ ಔಟ್ ಮಾಡಿ ಆನ್ಸರ್ ತೆಗೆಯೋಣ. ನಮಗೇನು ಕೇಳ್ತಿದ್ದಾರೆ ಕ್ವಶನಲ್ಲಿ, ದಿವ್ಯನ ಅಂಕವು ಶ್ಯಾಮ್ನ ಅಂಕಗಳಿಗಿಂತ ಎಷ್ಟು ಶೇಕಡ ಕಡಿಮೆ ಅಂತ ಕೇಳ್ತಿದ್ದಾರೆ. ಯಾರು ಕೇಳ್ತಿದ್ದಾರೆ ಇಲ್ಲಿ? ದಿವ್ಯಂದು ಎಷ್ಟಿದೆ? 4 ಇದೆ. ಶ್ಯಾಮ್ದು ಎಷ್ಟಿದೆ? 5 ಇದೆ ರೇಷೋ. ಶ್ಯಾಮ್ನ ಅಂಕಗಳಿಗೆ ದಿವ್ಯನ ಅಂಕವನ್ನು ಹೋಲಿಸಿದ್ರೆ ಎಷ್ಟು ಡಿಫ್ರೆಂಟ್ ಬರುತ್ತೆ, ಎಷ್ಟು ವ್ಯತ್ಯಾಸ ಬರುತ್ತೆ? ಶ್ಯಾಮ್ದು 5 ಇದೆ, ದಿವ್ಯದು 4 ಇದೆ ಅಂದರೆ 1 ಡಿಫ್ರೆಂಟ್ ಎಷ್ಟು ಬರುತ್ತೆ? ವ್ಯತ್ಯಾಸ 1 ಬರುತ್ತೆ. 5ರಲ್ಲಿ 4 ಕಳೆದ್ರೆ. ಇನ್ನು ನೆಕ್ಸ್ಟ್ ಯಾರ ಅಂಕಗಳಿಗೆ ಹೋಲಿಸಿ ಕೇಳ್ತಿದ್ದಾರೆ? ಶ್ಯಾಮ್ನ ಅಂಕಗಳಿಗಿಂತ ಅಂತ ಕೇಳ್ತಿದ್ದಾರೆ. ಶ್ಯಾಮ್ಗೆ ಹೋಲಿಸಿರೋದಿಲ್ಲಿ, ಶ್ಯಾಮ್ನ ಅಂಕಗಳಿಗಿಂತ ಅಂತ ಕೇಳ್ತಿರೋದ್ರಿಂದ ಇಲ್ಲಿ ಕೆಳಗೆ ಯಾರ್ದು ಬರಬೇಕು? ಶ್ಯಾಮ್ದು ಬರಬೇಕು. ನೆಕ್ಸ್ಟ್ ದಿವ್ಯನ ಅಂಕಗಳಿಗಿಂತ ಅಂತ ಬಂದಿದ್ರೆ ಇಲ್ಲಿ ಕೆಳಗೆ ದಿವ್ಯಂದು ಬರಬೇಕು. ಈಗ ಯಾರದನ್ನು ಹೋಲಿಸಿ ಕೇಳ್ತಿದ್ದಾರೆ ಅವ್ರದ್ದು ಬರಬೇಕಲ್ಲಿ, ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ನೆಕ್ಸ್ಟು 5 1ಲೆ 5 2ಲೆ 10, 1 0ಗೆ 0 ಎಷ್ಟು ಬಂತು? 20%. ಶ್ಯಾಮ್ನ ಅಂಕಗಳಿಗಿಂತ ದಿವ್ಯನ ಅಂಕ ಎಷ್ಟು ಕಡಿಮೆ ಇದೆ? 20% ಕಡಿಮೆ ಇದೆ. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ನೆಕ್ಸ್ಟ್ 11th ಕ್ವಶನ್ ನೋಡೋಣ. ಏನಿದೆ 11th ಕ್ವಶನು, ಒಂದು ಮೊಬೈಲನ್ನು 1600ಕ್ಕೆ ಖರೀದಿಸಿ 25% ನಷ್ಟದಲ್ಲಿ ಮಾರಾಟ ಮಾಡಿದರೆ ಮಾರಾಟದ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಏನಿದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲಿದೆ ಕ್ವಶನ್ನು. ಏನಿದೆ, ಒಂದು ಮೊಬೈಲ್ನ ತೊಗೊಂಡಿದ್ದಾರೆ ಎಷ್ಟಕ್ಕೆ? 1600ಕ್ಕೆ. ಇನ್ನು ನೆಕ್ಸ್ಟ್ ಅದನ್ನು 25% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ. ಒಂದು ಮೊಬೈಲ್ನ 1600ಕ್ಕೆ ತಂದು 1 ಇಯರ್ ಯೂಸ್ ಮಾಡಿದ್ದಾರೆ. 1 ಇಯರ್ ಯೂಸ್ ಮಾಡಿ ಏನು ಮಾಡಿದ್ದಾರೆ ಅವರು? ನೆಕ್ಸ್ಟ್ ಅದನ್ನು ಸ್ವಲ್ಪ ಡೇಸ್ ಆಯಿತು, ನೆಕ್ಸ್ಟ್ ಮತ್ತೆ ಹೊಸ ನ್ಯೂ ಮೊಬೈಲ್ ತೊಗೊಳ್ಳೋಣ ಅಂತ 25% ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದಾರೆ, ಅಥವಾ ನಷ್ಟ ಆಗಿದೆ ಅಂದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿರ್ತಾರೆ. ನಾವಿವಾಗ ಮಾರಾಟ ಬೆಲೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. ಏನಿದೆ? ಕಾಸ್ಟ್ ಪ್ರೈಸ್ ತಂದಿಂದ ಎಷ್ಟಿದೆ? ಕೊಂಡ ಬೆಲೆ 1600 ಇದೆ. ಕಾಸ್ಟ್ ಪ್ರೈಸ್ ಎಷ್ಟು ಇರುತ್ತೆ? ಯಾವತ್ತು 100 ಆಗಿರುತ್ತೆ ಕಾಸ್ಟ್ ಪ್ರೈಸು. ಎಷ್ಟು ಅಂತ ಹೇಳ್ತಿದ್ದಾರೆ? 1600. ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ? ಮಾರಾಟ ಬೆಲೆ ಮಾರಿದ್ದೆಷ್ಟಕ್ಕೆ? 25% ನಷ್ಟದಲ್ಲಿ. 25% ನಷ್ಟ ಅಂದರೆ ಎಷ್ಟಾಗಬೇಕು ನಮಗೆ? 75%. 100ರಲ್ಲಿ 25 ನಾವು ಮೈನಸ್ ಮಾಡಿದರೆ 75 ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ. ಏನಿದೆ, ಇಲ್ಲೇ ಕ್ರಾಸ್ ಮಲ್ಟಿಫಿಕೇಷನ್ ಮಾಡುವಾಗ ಅಲ್ಲಿ 0ನ ಕ್ಯಾನ್ಸಲ್ ಮಾಡಬೇಕು. ಅದೇ 0ನ ಇಲ್ಲೇ ಕ್ಯಾನ್ಸಲ್ ಮಾಡಿ ಜಸ್ಟ್ ಮಲ್ಟಿಫಿಕೇಷನ್ ಮಾಡೋಣ. ಉಳಿದಿದ್ದನ್ನು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? 75 ಇಂಟು 16. 75 ಇಂಟು 16 ಮಾಡಿದಾಗ ನಮಗೇನು ಬರುತ್ತೆ ಆನ್ಸರು? 16 5ಲೆ
80 ಆಗುತ್ತೆ. 8 ದಶಕ ಇಡೋಣ, 0 ಇಡೋಣ. ಇನ್ನು ನೆಕ್ಸ್ಟು 16 ಏಳಲೆ ಎಷ್ಟಾಗುತ್ತೆ? 16 ಏಳಲೆ 112. 112ಕ್ಕೆ 8 ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ? 120 ಆಗುತ್ತೆ. ಎಷ್ಟು? 120. ಆನ್ಸರ್ ಈಸ್ 1200. 1200. ತಂದಿದ್ದೆಷ್ಟಕ್ಕೆ? ಕೊಂಡ ಬೆಲೆ 1600ಕ್ಕೆ. 25% ನಷ್ಟದಲ್ಲಿ ಮಾರಾಟ ಮಾಡಿದ್ದಾನೆ ಅಂದರೆ ಮಾರಾಟ ಬೆಲೆ ಎಷ್ಟಾಗಿದೆ? 1200. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ 12th ಕ್ವೆಶನ್ ಏನಿದೆ? 100 ಮೀಟರ್ ಉದ್ದದ ರೈಲು 200 ಮೀಟರ್ ಉದ್ದದ ಪ್ಲಾಟ್ಫಾರಮನ್ನು ಹಾದು ಹೋಗುತ್ತದೆ. ಹಾಗಾದರೆ ಪ್ಲಾಟ್ಫಾರಮನ್ನು ಹಾದು ಹೋಗಲು ರೈಲು ಕ್ರಮಿಸಬೇಕಾದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಟ್ರೈನ್ ಪ್ರಾಬ್ಲಮ್ ಮೇಲಿದೆ ಕ್ವಶನ್ನು. ಏನಿದೆ? 100 ಮೀಟರ್ ಉದ್ದದ ರೈಲಿದೆ. ನೆಕ್ಸ್ಟ್ 200 ಮೀಟರ್ ಉದ್ದದ ಪ್ಲಾಟ್ಫಾರಮ್ ಇದೆ. ರೈಲು ಪ್ಲಾಟ್ಫಾರಮನ್ನು ಹಾದು ಮುಂದೆ ಹೋಗಬೇಕು ಅಂದರೆ ಎಷ್ಟು ದೂರ ಕ್ರಮಿಸಬೇಕು ಅನ್ನೋದಾಗಿದೆ ಕ್ವಶನ್ನು. ಏನಿದೆ? ಇಲ್ಲಿ ಪ್ಲಾಟ್ಫಾರಮ್ ಇದೆ ಅನ್ಕೊಳ್ಳೋಣ. ಪ್ಲಾಟ್ಫಾರಮ್. ನೆಕ್ಸ್ಟ್ ಏನಿದೆ? ಇಲ್ಲಿ ರೈಲು ನಿಂತಿದೆ. ಈ ದೊಡ್ಡದಾಗಿ ಏನು ಬರೆದಿದ್ದೀನಿ ಇದು ರೈಲು, ಒಳಗೇನಿದೆ ಇದು ಪ್ಲಾಟ್ಫಾರಮ್ ಅಂದ್ಕೊಳ್ಳಿ. ನೆಕ್ಸ್ಟ್ ಏನಿದೆ? ಈ ರೈಲು ಈ ಪ್ಲಾಟ್ಫಾರಮನ್ನು ಹಾದು ಹೋಗಬೇಕಂದ್ರೆ ಮುಂದೆ ಎಷ್ಟು ಕಿಲೋಮೀಟರ್ ಕ್ರಮಿಸಬೇಕು ಅಂತ ಕೇಳಿದ್ದಾರೆ. ಎಷ್ಟು ಕಿಲೋಮೀಟರ್ ಕ್ರಮಿಸಬೇಕು ರೈಲು ಅನ್ನೋದನ್ನ. ಏನಿದೆ? ಈಗಿರೋ ಇಮೇಜ್ ಏನಿದೆ, ಈ ಚಿತ್ರವನ್ನು ನೀವು ಗಮನಿಸಿದಾಗ ಇದು ರೈಲು ಪ್ಲಾಟ್ಫಾರಮನ್ನು ದಾಟಿದೆ ಅನ್ನೋದನ್ನು ಸೂಚಿಸುವುದಿಲ್ಲ. ಯಾಕಂದರೆ ರೈಲು ಪ್ಲಾಟ್ಫಾರಮ್ನಲ್ಲೇ ಇದೆ. ಯಾವಾಗ ರೈಲು ಪ್ಲಾಟ್ಫಾರಮನ್ನು ದಾಟಿದೆ ಅನ್ನೋದು ಆಗುತ್ತೆ ಅಂದರೆ ಇದು ಪ್ಲಾಟ್ಫಾರಮ್ ಅಂದ್ಕೊಳ್ಳಿ. ಇದು ಪ್ಲಾಟ್ಫಾರಮು. ಇನ್ನು ನೆಕ್ಸ್ಟು ರೈಲು ಇಲ್ಲಿ ಬರಬೇಕು. ಪ್ಲಾಟ್ಫಾರಮನ್ನು ದಾಟಿ ಏನಿದೆ ಈ ಪ್ಲಾಟ್ಫಾರಮ್ಗೆ ಟಚ್ ಇಲ್ಲದೇನೆ, ಮುಟ್ಟದೇನೆ ಏನು ಹೇಳ್ತೀರಾ ನೀವು? ಈಗ ಒಬ್ಬ ಫ್ರೆಂಡ್ ಇರ್ತಾನೆ, ಸ್ವಲ್ಪ ಮುಟ್ಬೇಡ ಆ ಕಡೆ ಸರಿ ಅಂತ ಹೇಗೆ ಹೇಳ್ತೀರಾ? ಸ್ವಲ್ಪ ಆ ಕಡೆ ಅವ್ನು ಸರ್ದಾಗ ಅದು ನಿಮ್ಮ ಫ್ರೆಂಡು ಪ್ಲಾಟ್ಫಾರಮ್ಮು, ನೀವು ರೈಲು. ಅವನನ್ನು ನೀವು ಟಚ್ ಯಾವಾಗ ಮಾಡಲ್ಲ, ಅದೇ ಥರ ರೈಲು ಪ್ಲಾಟ್ಫಾರಮನ್ನು ಯಾವಾಗ ಟಚ್ ಮಾಡಲ್ಲ ಆವಾಗ ರೈಲು ಪ್ಲಾಟ್ಫಾರಮನ್ನು ಬಿಟ್ಟು ಮುಂದೆ ಸಾಗಿದೆ ಅಥವಾ ಮುಂದೆ ಕ್ರಮಿಸಿದೆ ಅಂತ ಅರ್ಥ. ಇವಾಗ ಅವ್ರು ನಮಗೆ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ? ಈ ರೈಲು 100 ಮೀಟರ್ ಇರುವ ರೈಲು 200 ಮೀಟರ್ ಪ್ಲಾಟ್ಫಾರಮನ್ನು ಹಾದು ಹೋಗಬೇಕಾದರೆ ರೈಲು ಎಷ್ಟು ದೂರ ಕ್ರಮಿಸಬೇಕು ಅಂತ ಕೇಳ್ತಿದ್ದಾರೆ. ರೈಲಿನ ಉದ್ದ ಎಷ್ಟಿದೆ? 100 ಮೀಟರ್ ಇದೆ. ಪ್ಲಾಟ್ಫಾರಮಿಂದ ಎಷ್ಟಿದೆ? 200 ಇದೆ. ಏನಿದೆ? ಈ 100 ಪ್ಲಸ್ 200 ಎಷ್ಟಾಗುತ್ತೆ? 300 ಆಗುತ್ತೆ. 300 ಮೀಟರ್ ದೂರ ಹೋದಾಗ ಮಾತ್ರ ರೈಲು ಮುಂದೆ ಕ್ರಮಿಸಿದೆ ಅಂತ ಅರ್ಥ. ಓಕೆ, ಎಷ್ಟು? ಆನ್ಸರು 300. ಇನ್ನು ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ? ರಾಹುಲ್ಗಿಂತ 20% ಆಗಬೇಕಿದು. ಟೈಪಿಂಗ್ ಮಿಸ್ಟೇಕ್ ಆಗಿದೆ. 20% ಅಂತ ಬರ್ಕೊಳ್ಳಿ. 20% ಅಲ್ಲಿ ಏನಿದೆ? ಇಲ್ಲಿ ರಾಹುಲ್ಗಿಂತ 20% ಕಡಿಮೆ ದಕ್ಷತೆ. ರಾಹುಲ್ ಒಬ್ಬನೇ 20 ದಿನಗಳಲ್ಲಿ ಕೆಲಸ ಮುಗಿಸಿದರೆ ರಾಜ್ ಒಬ್ಬನೇ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತ ಕೇಳಿದ್ದಾರೆ. ಏನಿದೆ? ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಯಾರ್ಯಾರಿದ್ದಾರೆ ಇಲ್ಲಿ? ರಾಜು ಮತ್ತು ರಾಹುಲ್ ಇದ್ದಾರೆ ಇಲ್ಲಿ. ರಾಹುಲ್ಗಿಂತ ಎಷ್ಟು ಶೇಕಡ ಕಡಿಮೆ ಅಂತ ಹೇಳ್ತಿದ್ದಾರೆ? 20% ಕಡಿಮೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ರಾಜಂದು 20% ಕಡಿಮೆ ಇದ್ದಾನೆ ಅಂದರೆ ರಾಹುಲ್ಂದು ಎಷ್ಟಾಗಿರುತ್ತೆ? 100 ಆಗಿರುತ್ತೆ. ಓಕೆ, ರಾಜಂದು ಎಷ್ಟಾಗುತ್ತೆ? 80 ಆಗುತ್ತೆ. 20% ಕಡಿಮೆ ಅಂದರೆ. ಇನ್ನು ನೆಕ್ಸ್ಟ್ ನಾವು ಇದನ್ನು ಬೇಕು ಅಂದರೆ ಸಿಂಪ್ಲಿಫಿಕೇಷನ್ ಮಾಡ್ಬೋದು. 1 0ಗೆ 1 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 2 4 8 ಆಗುತ್ತೆ. 2 5 10 ಎಷ್ಟು ಬಂತು? 4:5 ಬಂತು. ಇವಾಗ ಯಾರ ಕೆಲಸವನ್ನು ಕೊಟ್ಟು ಯಾರ್ದನ್ನು ಕೇಳ್ತಿದ್ದಾರೆ? ರಾಹುಲ್ ಕೊಟ್ಟಿದ್ದಾರೆ. ರಾಹುಲ್ ಎಷ್ಟು ದಿನಗಳಲ್ಲಿ ಒಬ್ಬನೇ ಮಾಡ್ತಾನೆ ಅಂತ. ಇನ್ನು ನೆಕ್ಸ್ಟ್ ನಮಗೆ ರಾಜ್ ಕೇಳ್ತಿದ್ದಾರೆ. ರಾಹುಲ್ 20 ದಿನಗಳಲ್ಲಿ ಒಬ್ಬನೇ ಕೆಲಸ ಮುಗಿಸ್ತಾನಂತೆ. ಅದೇ ಕೆಲಸವನ್ನು ರಾಜ್ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತ ಕೇಳ್ತಿದ್ದಾರೆ. ಏನಿದೆ? ರಾಹುಲ್ದು ಎಷ್ಟಿದೆ ರೇಷೋದಲ್ಲಿ? 5 ಇದೆ. 5 ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? 20 ದಿನಗಳಲ್ಲಿ ಮುಗಿಸ್ತಾನೆ. ಎಷ್ಟಾಗುತ್ತೆ? 5 × 20 100 ಆಗುತ್ತೆ. 5 2 10 1 0 0. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ? ರಾಜ್ ಅದೇ ಕೆಲಸವನ್ನು ಏನಿದೆ ಇದೇ ಕೆಲಸವನ್ನು ರಾಜ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತ ಕೇಳ್ತಿದ್ದಾರೆ. ರಾಜಂದು ಎಷ್ಟಿದೆ ರೇಷೋದಲ್ಲಿ? 4 ಇದೆ. ಈ 100 ಏನಿದೆ ಇದು ಒಟ್ಟು ಕೆಲಸ. ಟೋಟಲ್ ಕೆಲಸ ಎಷ್ಟಿದೆ? ಟೋಟಲ್ ವರ್ಕು ಇದು 100 ಆಗಿದೆ. ಇದೇ ಕೆಲಸವನ್ನು ರಾಜ್ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ ನಮಗೆ ಕೇಳಿರೋದು. ರಾಜಂದು ಎಷ್ಟಿದೆ? 4 ಇದೆ. ಈ 4ರಿಂದ ನಾವು ಈ 100ನ್ನು ಡಿವೈಡ್ ಮಾಡೋಣ. 4 1 4 25 ಎಷ್ಟಾಗುತ್ತೆ? 100 ಆಗುತ್ತೆ. ಆನ್ಸರ್ ಈಸ್ 25 ಡೇಸ್. ಇನ್ನು ನೆಕ್ಸ್ಟು 14th ಕ್ವಶನ್. A B C ಯ ನಡುವೆ 70,000ವನ್ನು
ಎ ಬಿ ಯ ನಡುವೆ 2:3 ಅನುಪಾತದಲ್ಲಿ ಮತ್ತು ಬಿ ಸಿ ಯ ನಡುವೆ 4:5 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ ಎ ಯ ಪಾಲು ಎಷ್ಟು ಅಂತ ಕೇಳ್ತಿದ್ದಾರೆ. ಅನುಪಾತ ಮತ್ತು ಸಮಾನುಪಾತದ ಮೇಲಿದೆ ಕ್ವಶನ್ನು. ಯಾರ್ಯಾರು ಇದ್ದಾರೆ ಇಲ್ಲಿ? 3 ಜನ ಇದ್ದಾರೆ. ಯಾರ್ಯಾರು? ಎ ಬಿ ಸಿ, ಎ ಬಿ ಸಿ. ನೆಕ್ಸ್ಟ್ ರೇಷೋ ಏನು ಹೇಳ್ತಿದ್ದಾರೆ? ಎ ಬಿದು ಎಷ್ಟು ಹೇಳ್ತಿದ್ದಾರೆ? 2:3 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಿ ಸಿದು ಎಷ್ಟು ಹೇಳ್ತಿದ್ದಾರೆ? 4:5 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಈ ಥರ ಬಂದು ನಿಂತಾಗ ಪ್ರಾಬ್ಲಮ್ ಅಥವಾ ಈ ಥರ ಪ್ರಾಬ್ಲಮಲ್ಲಿ ನೀವು ಏನನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಖಾಲಿ ಇರುವ ಜಾಗದಲ್ಲಿ ಆ ಸಂಖ್ಯೆಯ ಹಿಂದೆ ಅಥವಾ ಮುಂದೆ ಯಾವ ಸಂಖ್ಯೆ ಇದೆ ಅದೇ ಸಂಖ್ಯೆನ ತುಂಬಬೇಕಂತ ಹೇಳಿದ್ದೀನಿ. ಯಾವ ಥರ? ಇಲ್ಲಿ ಖಾಲಿ ಇದೆ ಸಿ ಜಾಗದಲ್ಲಿ ಯಾವ್ದು ಬರುತ್ತೆ? ಇಲ್ಲಿ ಹಿಂದಿನ ಸಂಖ್ಯೆ ಯಾವುದಿದೆ? 3 ಇದೆ, ಹಾಗಾಗಿ 3 ಬರುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲೊಂದು ನಂಬರ್ ಖಾಲಿ ಇದೆ, ಇಲ್ಲೊಂದು ಜಾಗ ಖಾಲಿ ಇದೆ. ನೆಕ್ಸ್ಟ್ ಇಲ್ಲೊಂದು ಜಾಗ ಖಾಲಿ ಇದೆ. ಈ ಜಾಗದಲ್ಲಿ ಯಾವ್ದು ಬರುತ್ತೆ? ಆ ಖಾಲಿ ಇರುವ ಜಾಗದ ಮುಂದಿನ ಸಂಖ್ಯೆ ಯಾವುದಿದೆ? 4 ಇದೆ, ಹಾಗಾಗಿ ಇಲ್ಲೇನು ಬರುತ್ತೆ? 4 ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವು ಇದನ್ನು ಮಲ್ಟಿಫಿಕೇಷನ್ ಮಾಡಬೇಕು. ಇಲ್ಲಿ ಜಾಗ ಇಲ್ಲ, ಇಲ್ಲಿ ಮಲ್ಟಿಫಿಕೇಷನ್ ಮಾಡಿ ಹಾಕ್ತೀನಿ. ಎ ಬಿ ಸಿ 2 4 ಎಷ್ಟು ಬರುತ್ತೆ? 8. ನೆಕ್ಸ್ಟು 3 4 12. ನೆಕ್ಸ್ಟು 3 5 15. ಓಕೆ, ಟೋಟಲ್ ಅಮೌಂಟ್ ಎಷ್ಟಿದೆ? 70,000 ಇದೆ. ಇವಾಗ 70,000ನ ನಾವು ಎ ಯ ಪಾಲು ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಹಾಗಾದರೆ ಮೊದಲು ನಾವು ಏನು ಮಾಡಬೇಕು ಅಂದರೆ ಈ 3 ರೇಷೋ ಏನಿದೆ ಈ 3 ರೇಷೋನ ಪ್ಲಸ್ ಮಾಡಬೇಕು. ಎಷ್ಟು ಬರುತ್ತೆ? ಈ 3 ರೇಷೋನ ನಾವು ಪ್ಲಸ್ ಮಾಡಿದಾಗ 35 ಬರುತ್ತೆ, 35 ಬರುತ್ತೆ. ಓಕೆ, ಎಷ್ಟಿದೆ ಟೋಟಲ್ ಅಮೌಂಟು? 70,000 ಇದೆ. 70,000 1 2 3 4 ಬಿಡಿ 10 100 1000 10,000. ನೆಕ್ಸ್ಟು ಎಷ್ಟು ಬಂದಿದೆ? 35 ಬಂದಿದೆ. 35. ಇವಾಗ ನಾವು ಇದನ್ನು ಡಿವೈಡ್ ಮಾಡಬೇಕು. 35 ಒಂದಲೇ 35 ಎರಡಲೇ 70 ಆಗುತ್ತೆ. ಇನ್ನು ನೆಕ್ಸ್ಟು 3 0ಗೆ 3 0 ಎಷ್ಟು ಬಂತು? 2000 ಬಂತು. ಆ 2000ನಲ್ಲಿ ನಾವು ಇವಾಗ ಎ ಯ ಪಾಲು ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಇವಾಗ ಎಷ್ಟು ಬಂದಿದೆ? 2000 ಬಂದಿದೆ. 2000 2000. ನೆಕ್ಸ್ಟು ಎ ಯ ಪಾಲು ಎಷ್ಟು ಅಂತ ಕೇಳ್ತಿದ್ದಾರೆ. ಎದು ಎಷ್ಟಿದೆ ರೇಷೋದಲ್ಲಿ? 8 ಇದೆ. 8 ಇಂಟು ಮಾಡೋಣ. 8 2 16 3 0ಗೆ 3 0 ಎಷ್ಟು ಬಂತು? 16,000 16,000. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಏನಿದೆ ನಿಮಗೆ ಇಲ್ಲಿ? ಎ ಯ ಪಾಲು ಎಷ್ಟಂತ ಕೇಳಿದ್ರು? 16,000 ಆಯಿತು. ಇನ್ನು ನೆಕ್ಸ್ಟ್ ಅವರು ಬಿ ಯ ಪಾಲು ಎಷ್ಟು ಅಂತ ಕೇಳ್ಬೋದು ಅಥವಾ ಸಿ ಯ ಪಾಲು ಎಷ್ಟು ಅಂತ ಕೇಳ್ಬೋದು. ಇಲ್ಲಿ ಬಂದಿರೋ 2,000 ಅಥವಾ 2000ಗೆ ಏನಿದೆ ನೀವು ಯಾರ್ದನ್ನು ಕೇಳಿರ್ತಾರೆ ಆ ರೇಷೋ ಇಂಟು ಮಾಡಿದ್ರೆ ಅವರ ಪಾಲು ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ 15 ಕ್ವಶನ್ ಏನಿದೆ? 50ರ 40% ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ? 40%. ಯಾವುದರ 40% ಕೇಳಿದ್ದಾರೆ? 150ರ 40%. ಇದೆರಡು 0ಗೆ ಇದೆರಡು 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು? 15 ಇಂಟು 4 ಉಳಿತು. 15 4 ಎಷ್ಟಾಗುತ್ತೆ? 15 4 60. ಆನ್ಸರ್ ಈಸ್ 16. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ಕ್ಲಾಸು. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಏನಿದೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.